ಸ್ಟೂಡೆಂಟ್ಸ್, ಅಕ್ಷತಾ ಫ್ರಮ್ ಕ್ಯಾಟ್ಸ್ಪ್ರೋ ಟ್ರೈನಿಂಗ್ ಸೆಂಟರ್. ಇವತ್ತಿನ ವಿಷಯ ಬಂದು ಸಾಲಿಡ್ ವರ್ಕ್ ಗೆ, ಎನ್ಎಕ್ಸ್ ಕ್ಯಾಡ್ ಗೆ, ಕ್ರಿಯೋ ಕ್ಯಾಟಿಯಾಗೆ ಏನ್ ವ್ಯತ್ಯಾಸ ಇದೆ. ತುಂಬಾ ಜನ ವಿದ್ಯಾರ್ಥಿಗಳಿಗೆ ಇದು ಕನ್ಫ್ಯೂಸ್ ಇರುತ್ತೆ. ಆಲ್ರೆಡಿ ಈಗ ಮೆಕ್ಯಾನಿಕಲ್ ಗೆ ಜಾಯ್ನ್ ಆಗ್ಬೇಕು ಅಂದಿರೋರಿಗೆ ಇದ್ರ ಮೇಲೆ ತುಂಬಾ ಕನ್ಫ್ಯೂಸ್ ಇರುತ್ತೆ. ಯಾವ ಕೋರ್ಸ್ ತಗೋಬೇಕು, ಬೇಗ ಯಾವ್ದ್ರಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಹೇಳಿ. ಸ್ಟಾರ್ಟಿಂಗ್ ಸಾಲಿಡ್ ವರ್ಕ್. ನಾನು ಸಾಲಿಡ್ ವರ್ಕ್ ಬಗ್ಗೆ ಲಾಸ್ಟ್ ಟೈಮ್ ಹೇಳಿದೆ. ಸಾಲಿಡ್ ವರ್ಕ್ ಅಲ್ಲಿ ಏನೆಲ್ಲ ಬರುತ್ತೆ, ಸಾಲಿಡ್ ವರ್ಕ್ ಅಲ್ಲಿ ನಮ್ಮಲ್ಲಿ ಏನೆಲ್ಲ ನಾವು ಇನ್ಸ್ಟಿಟ್ಯೂಟ್ ಅಲ್ಲಿ ಕವರ್ ಮಾಡ್ಕೊಡ್ತೀವಿ, ಮತ್ತೆ ಪ್ಲೇಸ್ಮೆಂಟ್ ಗೆ ಯಾವ ತರ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದೆ. ಈ 4 ಸಾಫ್ಟ್ವೇರ್ ಬಂದು 3D ಮಾಡೆಲ್. ಯಾವುದು? ಸಾಲಿಡ್ ವರ್ಕ್, ಎನ್ಎಕ್ಸ್ ಕ್ಯಾಡ್, ಕ್ರಿಯೋ ಕ್ಯಾಟಿಯಾ. ಇದು 4 ನಾವು 3D ಮಾಡೆಲ್ ನ ಮಾಡಬಹುದು. ನೀವು ಯಾವ್ದು ತಗೋಬೇಕು, ಫ್ರೆಶರ್ ಯಾವ್ದು ತಗೋಬೇಕು, ಎಕ್ಸ್ಪೀರಿಯನ್ಸ್ ಇರೋರು ಯಾವ್ದು ತಗೋಬೇಕು ಅಂದ್ರೆ, ಫ್ರೆಶರ್ ಗೆ ಬೇಗ ಹೈರಿಂಗ್ ಆಗೋದು ಸಾಲಿಡ್ ವರ್ಕ್ ಅಲ್ಲಿ. ನಿಮ್ಗೆ ಸಾಲಿಡ್ ವರ್ಕ್ ಅಲ್ಲಿ ಮತ್ತೆ ಆಟೋ ಕ್ಯಾಡ್ ಎರಡು ತಗೊಂಡ್ರೆ ನಿಮ್ಗೆ ಅದ್ರಲ್ಲಿ ನಾವು ಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ಮತ್ತೆ ಮೇಡಮ್ ಕೇಳ್ತಾ ಇರ್ಬೋದು, ಎನ್ಎಕ್ಸ್ ಕ್ಯಾಡ್, ಕ್ರಿಯೋ ಕ್ಯಾಟಿಯಾದಲ್ಲಿ ಯಾಕೆ ಪ್ಲೇಸ್ಮೆಂಟ್ ಆಗಲ್ಲ ಅಂತ ಕೇಳ್ತಾ ಇರ್ಬೋದು. ಯಾಕಂತ ಹೇಳಿದ್ರೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ನೆಕ್ಸ್ಟ್ ಅಂತ ಬಂದ್ರೆ ಅವ್ರಿಗೆ BE ಆಗೇ ಇರಬೇಕು ಕಂಪಲ್ಸರಿ, MTech ಆಗಿರ್ಬೇಕು, ಆ ತರ ಕೇಳ್ತಾರೆ. ಮತ್ತೆ ಎಕ್ಸ್ಪೀರಿಯನ್ಸ್ ಇರೋನ್ನ ಕೇಳ್ತಾರೆ ಜಾಸ್ತಿ ಅದರಲ್ಲಿ. ಅದಕ್ಕೋಸ್ಕರ ನಾವು ಜಾಸ್ತಿ ಸ್ಟೂಡೆಂಟ್ಸ್ ಗೆ ಸ್ಟಾರ್ಟಿಂಗ್ ಫ್ರೆಶರ್ ಗೆ ಸಜೆಸ್ಟ್ ಮಾಡೋದು ಸಾಲಿಡ್ ವರ್ಕ್. ಹಾಗಂತ ನೀವು ಎನ್ಎಕ್ಸ್, ಕ್ರಿಯೋ ಕ್ಯಾಟಿಯಾ ಕಲ್ತ್ಕೊಬಾರ್ದು ಅಂತ ಏನಿಲ್ಲ. ಈ 4 3D ಮಾಡೆಲ್ ಆಗಿರೋದ್ರಿಂದ ನೀವು ಎಲ್ಲಾ ಸಾಫ್ಟ್ವೇರ್ ಕಲಿತ್ರೆ ನಿಮ್ಗೆ ಸ್ಕಿಲ್ಸ್ ಡೆವಲಪ್ ಆಗುತ್ತೆ, ಮತ್ತೆ ನಿಮ್ಗೆ ಪ್ಲೇಸ್ಮೆಂಟ್ ಗೆ ಯೂಸ್ ಆಗುತ್ತೆ. ಪ್ಲಸ್ ನೀವೇನಾದ್ರು ಓನ್ ಬಿಸ್ನೆಸ್ ಮಾಡ್ಬೇಕಂದ್ರೆ ಅದು ನಿಮ್ಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ಯಾಮ್ ಬಗ್ಗೆ ಹೇಳ್ತೀನಿ. ಇಷ್ಟು ದಿನ ನಾನು ಕ್ಯಾಡ್ ಬಗ್ಗೆ ಹೇಳ್ತಾ ಇದ್ದೆ, ಡಿಸೈನಿಂಗ್ ಬಗ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯಾಮ್ ಯಾವ ತರ ವರ್ಕ್ ಆಗುತ್ತೆ ಅನ್ನೋದು ನೋಡೋಣ. ಆದಷ್ಟು ಈ ವಿಡಿಯೋನ ಎಲ್ಲಾ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನೀವೇನಾದ್ರು ಸಾಲಿಡ್ ವರ್ಕ್ ಅಲ್ಲಿ ಜಾಬ್ ಹುಡುಕ್ತಾ ಇದ್ರೆ ಈ ಕೆಳಗ್ ಕಾಣ್ತಿರೋ ನಂಬರ್ ಕಾಲ್ ಮಾಡಬಹುದು. ನಿಮ್ಗೆ ಕೋರ್ಸ್ ಜೊತೆಗೆ 100% ಪ್ಲೇಸ್ಮೆಂಟ್ ಕೂಡ ನಾವೇ ಕೊಡ್ತೀವಿ. ಧನ್ಯವಾದಗಳು.